ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವೂ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರನ್ನು ಕೂಡ ಚೆನ್ನಾಗಿ ಕೇಳಲು ಅವರನ್ನು ಕೂಡ ಆಶೀರ್ವದಿಸಿರಿ. ನಿಮ್ಮ ಎಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು ಕೂಡ ನಮ್ಮ ಸಂದೇಶದ ಭಾಗ ಯಾವುದೆಂದರೆ ಬೆಂಕಿಯಿಂದ ರಕ್ಷಿಸಿರಿ ಭಾಗ 16. ಬೆಂಕಿಯಿಂದ ರಕ್ಷಿಸಿರಿ ಭಾಗ 16. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ವಚನದ ಕಡೆಗೆ ಹೋಗೋಣ. ಕೀರ್ತನೆಗಳು 112:9. ಕೀರ್ತನೆಗಳು 112:9. ಬಡವರಿಗೆ ಉದಾರವಾಗಿ ಕೊಡುತ್ತಾನೆ, ಅವನ ನೀತಿಯ ಫಲವು ಸದಾಕಾಲ ಇರುವುದು. ಅಂದರೆ ದಶಾಂಶ ಕಾಣಿಕೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ, ಅದನ್ನು ತಿಳಿದುಕೊಳ್ತಾ ಇದ್ದೇವೆ. ಯಾವಾಗಲೂ ದೇವಾಲಯದಲ್ಲಿ ದಶಾಂಶ ಕಾಣಿಕೆ ಅಲ್ಲಿ ಸೇವೆ ಮಾಡುವವರಿಗೆ, ಅಂದರೆ ದೇವರಿಂದ ಆಯ್ಕೆಗೊಂಡು ಸರಿಯಾಗಿ ಸೇವೆ ಮಾಡುವವರಿಗೆ, ಮತ್ತು ದೇವಾಲಯದಲ್ಲಿ ಒಂದು ವೇಳೆ ಕೆಲವೊಂದು ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಸಭೆಗಳಲ್ಲಿ ಯಾರಾದರೂ ಕೆಲಸಕ್ಕೆ ಇರುವುದಾದರೆ ಅವರಿಗೂ, ಮತ್ತು ಸಭೆಗಳಲ್ಲಿದ್ದಂಥ ಬಹಳ ಆರ್ಥಿಕ ಪರಿಸ್ಥಿತಿಯಿಂದ ಕೆಳಮಟ್ಟದಲ್ಲಿ ಇರೋವರಿಗೂ, ಬಹಳ ಕಷ್ಟ ಸಂಕಟ ದುಃಖದಲ್ಲಿರುವಂಥ ಬಡವರಿಗೆ, ಅವರಿಗಾಗಿ ದಶಾಂಶ ಕಾಣಿಕೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ, ಇನ್ನು ಮುಂದೆ ತಿಳಿದುಕೊಳ್ಳುವವರು ಆಗಿದ್ದೇವೆ. ಹಾಗೆ ಈ ವಚನಗಳನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಉಪಯೋಗಿಸುವುದಾದರೆ, ಬಡವರಿಗೆ ಉದಾರವಾಗಿ ಕೊಡುತ್ತಾನೆ, ಅವನ ನೀತಿಯ ಫಲವು ಸದಾ ಕಾಲ ಇರುವುದು. ಅಂದರೆ ಖಂಡಿತವಾಗಿಯೂ ಅವರ ನೀತಿ ಗುಣಗಳು ಖಂಡಿತವಾಗಿ ದೇವರಿಗೆ ಮೆಚ್ಚುಗೆಯಾಗಿರುತ್ತದೆ. ಅಂಥವರನ್ನು ದೇವರು ಅವರನ್ನು ಮತ್ತು ಅವರ ಮಕ್ಕಳನ್ನು ಹೇರಳವಾಗಿ ಆಶೀರ್ವಾದ ಮಾಡುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇತರರು ಕೂಡ ಬಹಳ ಮೆಚ್ಚುವವರಾಗಿದ್ದಾರೆ. ಅಂಥವರನ್ನು ನೋಡಿ ಅವರು ಕೂಡ ದೇವರನ್ನು ಮಹಿಮೆ ಪಡಿಸುವವರಾಗಿದ್ದಾರೆ. ಅವರಿಗೂ ಕೂಡ ದೇವರ ಮೇಲೆ ಬಹಳ ಒಂದು ಪ್ರೀತಿ ಬರುತ್ತದೆ. ನೋಡಪ್ಪ, ಎಷ್ಟು ಚೆನ್ನಾಗಿ ಬಡ ಬಗ್ಗರನ್ನ ಸಾಕ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಒಳ್ಳೆಯದನ್ನು ಹೇಳ್ತಾ ಇದ್ದಾರೆ ಎಂಬುದಾಗಿ. ಆದರೆ ಇವತ್ತಿನ ವಿಷಯಕ್ಕೆ ನಾವು ನೋಡುವಾಗ ಈ ಹಿಂದೆ ತಿಳ್ಕೊಂಡ ಹಾಗೆ ನಾವು ಸೇವಕರುಗಳು, ನಾವು ಪಾಸ್ಟರ್ಗಳು ನಮಗೆ ಕೊಡಬೇಕು ಅಂತೇಳಿ ಬರೀ ಅವರೇ ಹೊಟ್ಟೆ ತುಂಬಿಸಿಕೊಳ್ಳವರಾಗಿದ್ದಾರೆ. ಅದಕ್ಕೆ ಅನೇಕ ಕಡೆ ನಾವು ಹಿಂದೆ ತಿಳಿದುಕೊಂಡಿದ್ದೇವೆ, ಇವರು ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋರು, ಇವರು ಹೊಟ್ಟೆ ಬಾಕರಾಗಿದ್ದಾರೆ, ಕುರಿಗಳನ್ನು ಕಾಯುವವರು ಅಲ್ಲ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮಹಿಮೆಯೊಡನೆ ಆತನ ಕೊಂಬು ಎತ್ತಲ್ಪಡುವುದು. ಆ ರೀತಿ ಇವತ್ತು ಯಾವ ಸೇವಕರುಗಳು ಕೆಲಸ ಮಾಡ್ತಾರ, ಈ ರೀತಿ ಬಡ ಬಗ್ಗರ ಬಗ್ಗೆ ಉದಾರವಾಗಿ ದೇವರ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ, ಮಹಿಮೆಯೊಡನೆಂದರೆ ನ್ಯಾಯ ತೀರ್ಪಿನ ದಿವಸ ಖಂಡಿತವಾಗಿ ಅವರು ದೇವರೊಂದಿಗೆ ಪರಲೋಕಕ್ಕೆ ಹೋಗುತ್ತಾರೆ. ಅಂಥವರನ್ನು ದೇವರು ಪರಲೋಕಕ್ಕೆ ಕಳೆದುಕೊಂಡು ಹೋಗುತ್ತಾರೆ ಎಂಬುದಾಗಿ ಕೂಡ ಈ ವಾಕ್ಯ ನಮಗೆ ತಿಳಿಸಲ್ಪಡ್ತದೆ. ಅದಕ್ಕೆ ಒಂದು ಉದಾಹರಣೆಯಾಗಿ ಮತ್ತಾಯ 25ನೇ ಅಧ್ಯಾಯ 35-40 ಓದುವಾಗ, ಯಾರಿಗೆ ಕೊಟ್ಟರೆ ಏನು ಮಾಡಿದರೆ ನನಗೆ ಮಾಡಿದ ಹಾಗೆ ಎಂಬುದಾಗಿ ನಾವಲ್ಲಿ ಓದುತ್ತೇವೆ. ಅದೇ 25-34 ನೋಡುವಾಗ, ಅಂಥವರಿಗೆ ಪರಲೋಕದಲ್ಲಿ ಮೊದಲೇ ತಂದೆಯಾದ ದೇವರು ಒಂದು ಸ್ಥಾನವನ್ನು ಅಲ್ಲಿ ನಿಗದಿ ಮಾಡಿದ್ದಾರೆ ಎಂಬುದಾಗಿ ಕೂಡ ನಾವು ಓದುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ ದಶಾಂಶ ಕಾಣಿಕೆ ಈ ಬಡವರಿಗೆ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರ. 1 ಕೊರಿಂಥ 9ನೇ ಅಧ್ಯಾಯ 7-9. 1 ಕೊರಿಂಥರಿಗೆ 9ನೇ ಅಧ್ಯಾಯ 7-9. ಯಾವ ಸಿಪಾಯಿಯಾದರೂ ಸ್ವಂತ ಖರ್ಚಿನಿಂದ ಯುದ್ಧಕ್ಕೆ ಹೋಗುವುದುಂಟೆ? ದ್ರಾಕ್ಷಿ ತೋಟವನ್ನು ಮಾಡಿದವನು ಅದರ ಫಲವನ್ನು ತಿನ್ನದೇ ಇರುವುದುಂಟೆ? ಪಶುಗಳನ್ನು ಸಾಕಿದವನು ಅವುಗಳ ಹೈನಿಂದ ಇರುವುದುಂಟೆ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಯಾವ ಅಧಿಕಾರಿಯಾಗಲಿ ಅಥವಾ ಒಂದು ಆರ್ಮಿಯವರ ಬಗ್ಗೆ ಇಲ್ಲಿ ಸೂಚಿಸ್ತದೆ,
ಹಾಗೆ ಹೋಗುವಾಗ ಅವರಿಗೆ ಸಂಬಳ ಇಲ್ಲದರೆ ಅಲ್ಲಿ ಜೀವನ ಮಾಡೋಕ್ಕೆ ಆಗುವುದಿಲ್ಲ. ಹಾಗೆ ಒಬ್ಬನು ರೈತನು ತೋಟದಲ್ಲಿ ಕೆಲಸ ಮಾಡ್ತಾನೆ, ಅವನು ಅದರಿಂದಲೇ ಜೀವನ ಮಾಡಬೇಕಾಗ್ತದೆ. ಒಬ್ಬರು ಹೈನುಗಾರಿಕೆ ಪಶುಗಳನ್ನು ಸಾಕಿ ಹಾಲನ್ನು ಕರೆಯುವ ಪಶುಗಳನ್ನು ಸಾಕುವವರೇ ಆಗಿದ್ದಾರೆ, ಅವರಿಗೆ ಗೊಳ್ಳರು ಎಂಬುದಾಗಿ ಹೆಸರಿದೆ. ಅವರು ಅದರಿಂದಲೇ ಜೀವನ ಮಾಡುತ್ತಾರೆ. ಇದು ಕೆಲವರು ಅದಕ್ಕೆ ಆಯ್ಕೆಗೊಂಡವರು ಮಾತ್ರ. ಹಾಗೆಯೇ ಇವತ್ತು ಮುಂದಿನ ವಚನಕ್ಕೆ ನಾವು ಹೋಗುವುದಾದರೆ, ನಾನು ಹೇಳಿದ್ದು ಬರೀ ಲೋಕವಾಡಿಕೆಯ ಮಾತೋ, ಧರ್ಮಶಾಸ್ತ್ರವು ಇದನ್ನು ಹೇಳುವುದಿಲ್ಲವೋ? ಕಣ ತುಳಿಯುವ ಎತ್ತಿನ ಬಾಯನ್ನು ಕಟ್ಟಬಾರದೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗಾಗಲೇ ನಾವು ತಿಳಿದುಕೊಂಡ ಹಾಗೆ ಕಣ ತುಳಿಯುವ ಎತ್ತಿನ ಬಾಯನ್ನು ಕಟ್ಟಬೇಡ ಅಂದರೆ, ಕಣ ಅಂದರೆ ಗೋಧಿ ಭತ್ತ ಹಾಕ್ಬಿಟ್ಟು ಎತ್ತನ್ನು ತಿರುಗಿಸ್ತಾರೆ, ಅದು ಹುಲ್ಲನ್ನು ತಿನ್ನುತ್ತಾ ತುಣಿತದೆ, ಅದುವೇ ದುಡಿದಿದ್ದು ಅದುವೇ ತಿಂತದೆ. ಹಾಗೆ ಈ 7ರಿಂದ 9ರವರೆಗೆ ನಾವು ಓದುವಾಗ ಇದರ ವಚನದ ಅರ್ಥವೇನಪ್ಪ ಅಂದರೆ, ಖಂಡಿತವಾಗಿ ಕೆಲವರನ್ನು ಸುವಾರ್ತೆಗಾಗಿಯೇ ದೇವರು ಆಯ್ಕೆಗೊಂಡಿದ್ದಾರೆ, ಆರಿಸಿಕೊಂಡಿದ್ದಾರೆ. ಅದು ವಯಸ್ಸಾದವರು. ಅವರು ಸುವಾರ್ತೆಯಲ್ಲೇ ಬರುವಂಥ ದಶಾಂಶ ಕಾಣಿಕೆಯಲ್ಲಿ ಜೀವನ ಮಾಡಬೇಕು. ಅದು ದೇವರಿಂದ ಆಯ್ಕೆಯಾದವರು. ಅವರು ಯಾವುದೇ ಕಾರಣಕ್ಕೂ ಸತ್ಯವನ್ನೇ ಬೋಧಿಸೋರು, ಖಡಾಖಂಡಿತ ಬೋಧಿಸೋರು, ಇದ್ದಿದ್ದನ್ನೇ ಇದ್ದ ಹಾಗೆ ಬೋಧಿಸೋರಾಗಿದ್ದಾರೆ. ದೇವರಿಂದ ಆಯ್ಕೆಗೊಂಡವರು ಯಾರು, ಆಯ್ಕೆಗೊಳ್ಳದವರು ಯಾರು ಅಂತ ನಾವು ಈ ಹಿಂದೆ ನನ್ನ ಸಾಕ್ಷಿಯಲ್ಲಿ ನೀವು ತಿಳಿದುಕೊಂಡಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಸರಿಯಾಗಿ ದೇವರಿಂದ ಆಯ್ಕೆಗೊಂಡವರಾದರೆ ಅವರು ಅದರಿಂದಲೇ ಜೀವನ ಮಾಡಬೇಕು. ಆದರೆ ದೊಡ್ಡ ಐಷಾರಾಮ ಆಡಂಬರ ಜೀವನ ಅಲ್ಲ. ಇರೋದ್ರಲ್ಲಿ ತೃಪ್ತಿ ಪಡುತ್ತಾ ಇದ್ದಿದ್ರಲ್ಲಿ ಜೀವನ ಸಾಗಿಸುತ್ತಾ ಒಂದು ವೇಳೆ ಆದಾಯವು ಜಾಸ್ತಿ ಬರುವುದಾದರೆ ಅದನ್ನು ಸಭೆಯ ಬಡ ಬಗ್ಗರಿಗೆ ನಾನಾ ರೀತಿಯಲ್ಲಿ ಸಹಾಯ ಮಾಡಿಕೊಂಡು ಹೋಗಿ ಅವರು ಜೀವನ ಮಾಡಬೇಕಾಗಿದೆ. ಅವರ ಆಡಂಬರ ಜೀವನಕ್ಕಾಗಿ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಕೆಲವರನ್ನು ಮಾತ್ರ, ಅದು ಅವರು ದೇವರಿಂದ ಆಯ್ಕೆಗೊಂಡಿದ್ದಾರಾ ಎಂಬುದಾಗಿ ನಾವು ಪರೀಕ್ಷಿಸಿ ನೋಡಬೇಕು. ಒಂದು ವೇಳೆ ದೇವರಿಂದಲೇ ಆಯ್ಕೆಗೊಂಡಿದ್ದಾದರೆ, ಅವರು ದೇವರಿಂದ ಆಶೀರ್ವಾದವನ್ನು ಪಡೆದವರಾದರೆ ಖಂಡಿತವಾಗಿ ಐಷಾರಾಮ ಜೀವನ, ಆಡಂಬರ ಜೀವನಕ್ಕೆ ಹೋಗುವುದಿಲ್ಲ. ಸಭೆಯವರನ್ನು ಕಾಯುವವರಾಗಿದ್ದಾರೆ. ಅಥವಾ ಅಪೊಸ್ತಲರಾದ ಪೌಲರು ಮಾಡಿದ ಹಾಗೆ ಇದ್ದವರ ಕೈಯಿಂದ ಕೇಳಿಕೊಂಡು ಬಂದು ಇಲ್ಲದವರಿಗೂ ಕೊಡುವವರಾಗಿದ್ದಾರೆ. ಇವರೇ ದೇವರಿಂದ ಆಯ್ಕೆಗೊಂಡವರು. ಅವರು ಹಾಗೆ ಇದರಿಂದಲೇ ಜೀವನ ಮಾಡಬೇಕಾಗಿದೆ. ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ದೇವರ ಸಾಕ್ಷಿಯಾಗಿ ಬೋಧಕನಾಗಿ ಎಚ್ಚರಿಸುತ್ತಾ ಖಂಡಿಸುತ್ತಾ ಗದರಿಸುತ್ತಾ ಮುಂದೆ ಹೋಗುತ್ತಾರೆ. ಅಂಥವರು ಅದರಲ್ಲಿ ಜೀವನ ಮಾಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದೆ ಅದರಲ್ಲಿ 14ನೇ ವಚನಕ್ಕೆ ಹೋಗೋಣ. ಅದೇ ರೀತಿಯಾಗಿ ಕರ್ತನು ಸಹ ಸುವಾರ್ತೆಯನ್ನು ಸಾರುವವರು ಸುವಾರ್ತೆಯಿಂದಲೇ ಜೀವನ ಮಾಡಬೇಕೆಂದು ನೇಮಿಸಿದನು. ಇದು ದೇವರ ಒಂದು ಆಶೀರ್ವಾದ. ಇದು ಇವತ್ತು ನನ್ನ ಪಾಳಿಗೂ ಬಂದಿರೋದು ಇದೇ ಆಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತು ದೇವರು ನನ್ನ ಕರೆದು ನಾನು ಹಿಂದೆ ಹೇಳಿದ ಹಾಗೆಯೂ ಕೂಡ ಸುವಾರ್ತೆಗಾಗಿ ಮನೆಯಲ್ಲಿ ವಿರೋಧ ಬಂದ ಮೇಲೆ, ಮನೆಯಿಂದ ಹೊರಡಿಸಿದ ಮೇಲೆ, ಖಂಡಿತವಾಗಿ ಇಲ್ಲಿವರೆಗೆ ಇದು ಈಗ 28ನೇ ವರ್ಷ. ಎಲ್ಲಿ ಭಾಳಷ್ಟು ಕೆಲಸ ಮಾಡಿದ್ರು, ಆದರೂ ಕೂಡ ನನಗೆ ಆಗಲಿಲ್ಲ. ಬರೀ ಸುವಾರ್ತೆಗಾಗಿ ಯಾವಾಗ ಎಲ್ಲಿ ಇರ್ತೇನೋ, ಎಲ್ಲಿಗೆ ಹೋಗ್ತೇನೋ ಎಂಬುದಾಗಿ ಗೊತ್ತಿಲ್ಲ. ಅಲ್ಲಿ ಒಂದೊಂದು ವೇಳೆ ಇದ್ದವರು ಕೊಡ್ತಾರೆ, ಇಲ್ಲದವರು ಇಲ್ಲವೇ ಇಲ್ಲ. ಅದರಲ್ಲೇ ಜೀವನವನ್ನು ಸಾಗಿಸ್ತಾ ಇದ್ದೀನಿ. ನನ್ನನ್ನು ನಾನೇ ಕೊಚ್ಚಿಕೊಳ್ತಾ ಇಲ್ಲ, ಏರಿಸಿಕೊಳ್ತಾ ಇಲ್ಲ. ದೇವರು ಆ ಮಟ್ಟಕ್ಕೆ ನನ್ನನ್ನು ನಡೆಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಕೂಡ ಆದರೆ ನನ್ನ ಒಂದೇ ಒಂದು ಹಂಬಲ ಏನಪ್ಪ ಅಂದರೆ, ಈ ಜೀವ ಕೊನೆಯವರೆಗೂ ದೇವರ ಸಾಕ್ಷಿ ನುಡಿಯುತ್ತಾ ಸತ್ಯ ಬೋಧನೆಯನ್ನು ತಿಳಿಸುತ್ತಾ ಎಲ್ಲಿಗೆ ಕಳಿಸ್ತಾರೆ ಅಲ್ಲಿಗೆ ಹೋಗಿ ಜನಗಳನ್ನು ಎಚ್ಚರಿಸ್ತಾ ಹೋಗಿ ಭೂಲೋಕದ ಜೀವನ ಅಂತ್ಯಗೊಳ್ಳಬೇಕೆಂಬುದಾಗಿ ಒಂದೇ ಒಂದು ಯೋಚನೆ ದೇವರಿಗೆ ಸಮರ್ಪಣೆ ಮಾಡಿದ್ದೇನೆ. ನನ್ನ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ಈಗ ಇವತ್ತು ಕೂಡ ನನ್ನ ಕೇವಲ 1-2 ವಿಧವೆಯರು ಮತ್ತು ಅತೀ ಬಡವರು, ಹಾಗೆ ದೇವರನ್ನು ಅರಿತವರು ಇವತ್ತು ಅವರ ಮುಖಾಂತರ ದೇವರು ನನ್ನನ್ನು ಸಾಕಿ ಸಲಹುವರಾಗಿದ್ದಾರೆ. ಅವರ ಮುಖಾಂತರ ನನಗೆ ಕೊಡಿಸುವವರಾಗಿದ್ದಾರೆ. ಇವತ್ತು ಕೂಡ ಒಂದು ವಿಶ್ವಾಸಿಯ ಜನತಾ ಮನೆಯಲ್ಲಿ ವಾಸ ಆಗಿದ್ದೇನೆ. ಅಲ್ಲಿಯೇ ಕೂಡ ಸಭೆಯನ್ನು ನಡೆಸುವವನಾಗಿದ್ದೇನೆ. ಅಲ್ಲಿಂದ ಬೇರೆ ಎಲ್ಲ ಕಡೆಗೂ ಹೋಗಿ ಅಲ್ಲಿ ಬಂದು ಸೇರುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 28 ವರ್ಷದಿಂದಲೂ ನನ್ನ ಒಂದು ಜೀವನ
ಈ ಒಂದು ಕಾಣಿಕೆಯಲ್ಲಿ ಮಾತ್ರ ಬಡವರ ಬಗ್ಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಾಲೆಲೂಯಾ. ಆದರೆ ಒಂದು 2-3 ಸಂಘ ಸಂಸ್ಥೆಗಳಲ್ಲಿದ್ದೆ, ಬಹಳ ಹಣ ಬರ್ತಾ ಇತ್ತು ಸಣ್ಣದಾಗಿ. ಕೊನೆಗೆ ಅದರಿಂದಲೂ ದೇವರು ನನ್ನನ್ನು ಬಿಡುಗಡೆಗೊಳಿಸಿದರು. ಹಾಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೂಡ ನನ್ನ ಜೀವನ ಈ ಸುವಾರ್ತೆಯಿಂದಲೇ ಆಗಿದೆ. ಅದಕ್ಕಾಗಿ ನಾನು ಸಂತೋಷ ಪಡುತ್ತೇನೆ, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ. ಮುಂದಿನ ವಚನಕ್ಕೆ ಹೋಗೋಣ. ಹಾಲೆಲೂಯಾ. 2 ಕೊರಿಂಥಿಯರಿಗೆ 9ನೇ ಅಧ್ಯಾಯ 6ರಿಂದ 9. 2 ಕೊರಿಂಥಿಯರಿಗೆ 9ನೇ ಅಧ್ಯಾಯ 6ರಿಂದ 9ರವರೆಗೆ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವವನು ಎಂದು ತಿಳಿದುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕೆಲವರು ಇದ್ದುಕೊಂಡು ಕೂಡ ಇಲ್ಲ ಅಂತೇಳಿ ಸ್ವಲ್ಪ ಕೊಡ್ತಾರೆ, ಅವರಿಗೆ ಸ್ವಲ್ಪ ಆಶೀರ್ವಾದ. ಧಾರಾಳವಾಗಿ ನೆನ್ನೆ ನಾವು ತಿಳಿದುಕೊಂಡಾಗೆ 10ರಲ್ಲಿ 1 ಭಾಗ, 2 ಭಾಗ, 15, 20 ಕೂಡ ಕೊಡುವುದರಂತೆ ನಿನಗೂ ಆಶೀರ್ವಾದ. ಅದು ಇನ್ನು ಹೆಚ್ಚೆಚ್ಚಾಗಿ ದೇವರು ಕೊಡುವರು. ದೇವರ ನಮಗೆ ಸ್ತೋತ್ರವಾಗಲಿ. ಆದರೆ ಪ್ರತಿಯೊಬ್ಬನವನ ಹೃದಯದಲ್ಲಿ ಎಷ್ಟು ಕೊಡಬೇಕು ಅಂತ ಚಿಂತೆ ಮಾಡ್ತಾನೋ, ವಾಕ್ಯವನ್ನು ಕೇಳಿ ಅವರಲ್ಲಿ ಇದ್ದರೂ ಇಲ್ಲದಿದ್ದರೂ ಅಷ್ಟೇ ಕೊಡಲಿ. ಬಲಾತ್ಕಾರವಾಗಿ ಕೊಡುವುದು ಬೇಡ. ಆಮೇಲೆ ಸಂತೋಷವಾಗಿ ಕೊಡಲಿ. ದುಃಖದಲ್ಲಿ ಅಯ್ಯೋ ಕೊಡಬೇಕಲ್ಲ, ಅಷ್ಟೇ ಕೊಡಬೇಕು, ಇಷ್ಟೇ ಕೊಡಬೇಕು, ನನಗೆಲ್ಲಿದೆ, ನನ್ನ ಮಕ್ಕಳಿಗೆಲ್ಲಿದೆ ಅಂತೇಳಿ ದುಃಖ ಪಟ್ಟುಕೊಂಡು ಕೊಡುವುದು ಬೇಡ ಎಂಬುದಾಗಿ ದೇವರ ವಾಕ್ಯ ಆವಾಗಿದೆ. ಹಾಗೆ 8ನೇ ವಚನ, ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಧಾರಾಳವಾಗಿ ದೇವರು ನಿಮಗೆ ಅನುಗ್ರಹಿಸಿದ್ದಾನೆ. ಯಾರ್ಯಾರಿಗೆ ಎಷ್ಟು ಬೇಕು ಅಂತ ಅದರ ಪ್ರಕಾರ ಸಂತೋಷವಾಗಿ ಕೊಡಲಿ. ಹಾಗೆ ಕೊಡುವಾಗ ಮತ್ತು ದೇವರು ಅಂಥವರನ್ನು ಆಶೀರ್ವಾದ ಮಾಡುವವರಾಗಿದ್ದಾರೆ. ಬಡವರಾಗಲಿ ಐಶ್ವರ್ಯವಂತರಾಗಲಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ 9ನೇ ವಚನ, ಉಪಕಾರ್ಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲ ಇರುವುದು. ಯಾರು ದಶಾಂಶ ಕಾಣಿಕೆಯಲ್ಲಿ ಬಡವರಿಗೆ ಧಾರಾಳವಾಗಿ ಕೊಡ್ತಾರೋ ಅವರ ನೀತಿಯು ಸದಾಕಾಲ. ಅವರನ್ನು ನಾವು ಈಗ ಈ ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ. ಅವರನ್ನು ಇತರರು ಕೊಂಡಾಡುವರು, ಇತರರು ಸಂತೋಷ ಕೊಡುವರು. ಅವರ ಮೂಲಕ ದೇವರಿಗೂ ಮಹಿಮೆ ಉಂಟಾಗುವುದು. ಅವರು ದೇವರನ್ನು ಕೂಡ ತಿಳಿದುಕೊಳ್ಳಲು ಸಾಧ್ಯವಾಗಬಹುದು. ಮತ್ತು ಅಂಥವರಿಗೆ ದೇವರ ಮೇಲೆ ಕೂಡ ಬಹಳ ಒಂದು ಪ್ರೀತಿ. ಅವರ ಮಕ್ಕಳನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ, ಹಾಲೆಲೂಯಾ. ಹಾಗೆ ಇದು ಕೊಡುವುದು ಶಾಂತಿ ಸಮಾಧಾನದಿಂದ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಬೇಡ. ಕೊಟ್ಟಷ್ಟೇ ಅವರಿಗೆ ಆಶೀರ್ವಾದ ಪ್ರೀತಿಯಲ್ಲಿ ಕೊಡಲಿ. ಖಂಡಿತವಾಗಿ ಕೊಟ್ಟರೆ ಮಲಾಕಿ 3ನೇ ಅಧ್ಯಾಯದಲ್ಲಿ ನಾವು ಓದಿದ ಪ್ರಕಾರ ಪರಲೋಕದ ಸ್ವರಗಳನ್ನು ನಿನ್ನ ಮಡಿಲಿಗೆ ನಾನು ಸುರಿದು ಕೊಡ್ತೇನೆ ಇಲ್ಲೋ ಎಂಬುದನ್ನು ಪರೀಕ್ಷಿಸಿ ನೋಡೆಂಬುದಾಗಿ ನಾವು ಓದುತ್ತೇವೆ. ಅದೇ ಪ್ರಕಾರ ಧಾರಾಳವಾಗಿ ಕೊಡುವರಿದ್ದಕ್ಕೆ ಸರಿಯಾಗಿ ಯಾವುದೇ ಬೇಸರಗೊಳ್ಳದೆ, ಹಿಂದು ಮುಂದೆ ನೋಡದೆ, ಬಡವರಿಗೆ ದೇವರ ಹೆಸರಿನಲ್ಲಿ ದಾನ ಧರ್ಮ ಮಾಡ್ತಾರೋ, ಸಭೆಗೆ ಕೊಡ್ತಾರೋ, ದೇವರಿಂದ ಆಯ್ಸಿಕೊಂಡ ಸಭೆಗೆ, ದೇವರಿಂದ ಆಯ್ಕೆಗೊಂಡಂಥ ಸೇವಕರಲ್ಲಿಗೆ ಅವರಿಗೆ ಹೇರಳವಾದ ಆಶೀರ್ವಾದ ಎಂಬುದಾಗಿ ಈ ವಚನದ ಮೂಲಕವೂ ಕೂಡ ನಾವು ಓದಿಕೊಳ್ಳಬಹುದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಹಾಗೆ ಇಂಥ ಒಂದು ಸಹಾಯ ಮಾಡೋರನ್ನು ಕೂಡ ನಾವು ಇವತ್ತು ಅನೇಕರನ್ನು ನಾವು ಕಾಣುತ್ತೇವೆ. ನನ್ನ ದೃಷ್ಟಿಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಒಂದು ತಾಲೂಕಿನಲ್ಲಿ ಒಂದು 2 ಇದ್ದಾರೆ. ಧಾರಾಳವಾಗಿ ಅವರು ಕೂಡ ಬಹಳ ಕಷ್ಟದಲ್ಲಿ ಸಂಸಾರವನ್ನು ಸಾಗಿಸುವವರಾಗಿದ್ದಾರೆ. ಆದರೂ ದೇವರನ್ನು ಅರಿತುಕೊಂಡು ವಾಕ್ಯವನ್ನು ತಿಳಿದುಕೊಂಡು ಧಾರಾಳವಾಗಿ ಅವರಿಗೆ ಬರುವ ಸಂಬಳದಲ್ಲಿ, ಅವರಿಗೆ ಬರುವಂಥ ಕೃಷಿಯಲ್ಲಿ ಧಾರಾಳವಾಗಿ ಕೊಡುವವರಾಗಿದ್ದಾರೆ. ಅವರನ್ನು ದೇವರು ಹೇರಳವಾಗಿ ಅವರ ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡುತ್ತಲೇ ಬರ್ತಲಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ.
ಹಾಗೆ ಇನ್ನೊಂದು ಕುಟುಂಬವನ್ನು ಕೂಡ ಮೊದಲು ಅವರಿಗೆ ಈ ದೇವರೇ ಯಾರೆಂಬುದು ಗೊತ್ತಿತ್ತಿಲ್ಲ. ಯಾವುದೋ ಒಂದು ದೇವರನ್ನ ಹೆಸರನ್ನು ಹೇಳ್ಕೊಂಡು ಅವರು ಆರಾಧಿಸ್ತಾ ಇದ್ರು. ಕಡೆಗೆ ನನ್ನ ಮುಖಾಂತರ ಅವರಿಗೆ ದೇವರನ್ನ ಗೊತ್ತಾಯಿತು. ಆಮೇಲೆ ಅವರು ಕೂಡ ದಾನ ಧರ್ಮ ಮಾಡಿ ಜೀವಿಸಲು ಪ್ರಾರಂಭ ಮಾಡಿದ್ರು. ಅನೇಕ ವರ್ಷಗಳಿಂದ ಈ ಕಡೆಗೆ ದೇವರನ್ನು ಅರಿತುಕೊಂಡು ಈಗ ಅವರು ಕೂಡ ಅವರ ಬಾಯಿಯಲ್ಲಿ ಕೂಡ ನುಡಿತಾ ಇದೆ, ಅಯ್ಯ ಇವತ್ತು ನೀನು ಸಿಕ್ಕದು ಹೋಗಿದ್ರೆ ನಮ್ಗೆ ಇಷ್ಟೊಂದು ಗೊತ್ತಾಗ್ತಿತ್ತಿಲ್ಲಪ್ಪ, ಬಹಳ ಕಷ್ಟ ಸಂಕಟದಿಂದ ಹೊರಬರಲು ಆಗ್ತಾ ಇತ್ತಿಲ್ಲ. ಇವತ್ತು ದೇವರು ನಮಗೆ ಒಂದು ರೊಟ್ಟಿಯನ್ನು ಕೊಟ್ಟಿದ್ದಾನೆ, ನಿನ್ನನ್ನು ದೇವರೇ ಕಳಿಸಿದಾರಪ್ಪ, ನೀನು ಯಾವಾಗ ಬರ್ತೀಯಪ್ಪ ನಮ್ಮಲ್ಲಿಗೆ, ಬಂದು ಹೋಗಪ್ಪ ಅಂತ ಇವತ್ತು ರಾಯಚೂರು ಜಿಲ್ಲೆಯ ಒಂದು ತಾಲೂಕಿನ ಒಂದು ಗ್ರಾಮದಲ್ಲಿ ಕೂಡ ಒಂದು ಕುಟುಂಬ ಇವತ್ತು ನನ್ನನ್ನು ಕಾಯ್ತಾ ಇದ್ದಾರೆ. ನನ್ನ ಸಹೋದರ ಸಹೋದರಿಯರೇ, ಕರೆಯೋರು ಕೂಡ ಆಗಿದ್ದಾರೆ. ಅವರ ಮುಖಾಂತರ ಅನೇಕರಿಗೆ ದೇವರ ಸುವಾರ್ತೆಯು ಕೂಡ ಹೋಗಿದೆ. ಕಾರಣ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರನ್ನ ತಿಳಿದುಕೊಂಡು ದಾನ ಧರ್ಮ ದಶಾಂಶ ಕಾಣಿಕೆಯ ಬಗ್ಗೆ ಹಲ್ಲೆಲೂಯ, ಯಾರಿಗೂ ಇಲ್ಲದಂಥ ಫಸಲು ಇವತ್ತು ಅವರ ತೋಟದಲ್ಲಿ ಬೆಳೀತಾ ಇದೆ. ಬಹಳ ಹಣ ಸಂಪಾದನೆ ಆಗ್ತಾ ಇದೆ. ಇವತ್ತು ಬಹಳ ಸಾಲ ಇದ್ದಿದ್ದನ್ನು ಕೂಡ ಸಾಲವನ್ನು ಕೂಡ ತೀರಿಸುವ ಹಾಗೆ ದೇವರು ಮಾಡಿದ್ದಾರೆ ಮತ್ತು ಅವರ ಆಸ್ತಿಗೆ ಹೆಚ್ಚು ಆಸ್ತಿಯನ್ನು ಕೂಡಿಸಿಕೊಂಡಿದ್ದಾರೆ. ಅವರನ್ನು ದೇವರು ಹೇರಳವಾಗಿ ಆಶೀರ್ವದಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ಪ್ರಕಾರ ದಶಾಂಶ ಕಾಣಿಕೆಯನ್ನು ದೇವಾಲಯಕ್ಕೆ ಸಲ್ಲಿಸುವುದು, ಬಡಬಗ್ಗರಿಗೆ ಕೊಡುವುದು ಹಾಗೂ ಸರಿಯಾಗಿ ಇದನ್ನು ಇವತ್ತು ಪಾಸ್ಟರ್ಗಳು ನಾವು ಸೇವಕರುಗಳು ಅಂತ ಹೇಳಿಕೊಂಡು ಈ ರೀತಿ ನಡೆಸುವವರಾದರೆ ಅಂಥವರನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಶಾಂಶ ಕಾಣಿಕೆಯು ಇಂಥವರಿಗೆ ಸಲ್ಲಬೇಕಾಗುತ್ತದೆ. ಇದಕ್ಕೆ ವಂಚಿಸುವವರು ಕೂಡ ಅವರು ಒಂದು ಬೆಂಕಿಯಾಗಿದ್ದಾರೆ. ಸುಳ್ಳು ಬೋಧಕರು ಪ್ರವಾದಿಗಳಾಗಿದ್ದಾರೆ. ನಮಗೆ ಕೊಡಬೇಕು ಅಂತ ಹೇಳಿ ಇವತ್ತು ಅನೇಕರನ್ನ ವಂಚಿಸಿ ಎಲ್ಲೆಲ್ಲೋ ಹೋಗಿ ಇವತ್ತು ಆಸ್ತಿ ಮಾಡೋವರಾಗಿದ್ದಾರೆ. ಎರಡೆರಡು ಕಾರುಗಳನ್ನು ಇಟ್ಟುಕೊಳ್ಳೋವರಾಗಿದ್ದಾರೆ. ಅವರ ಹೆಂಡತಿ ಮಕ್ಕಳನ್ನು ಕಾರಿನಲ್ಲಿ ತಿರುಗಾಡಿಸೋರಾಗಿದ್ದಾರೆ. ಸಭೆಯಲ್ಲಿ ಬರುವಂಥ ಬಹಳೊಂದು ಕಷ್ಟ ಸಂಕಟ ದುಃಖದಲ್ಲಿ ಕಾಯಿಲೆಯಲ್ಲಿ ಬರುವವರನ್ನು ಇವತ್ತು ಅವರನ್ನು ವಾಪಸ್ ಒಂದು ಮನೆಗೆ ಬಿಡೋಕ್ಕಾಗ್ತಾ ಇಲ್ಲ, ಬಸ್ ಸ್ಟ್ಯಾಂಡಿಗೆ ಬಿಡೋಕ್ಕಾಗ್ತಾ ಇಲ್ಲ, ಒಂದು ಆಟೋದಲ್ಲಿ ಒಂದು ಬಸ್ ಸ್ಟ್ಯಾಂಡಿಗೆ ಕಳಿಸಿಕೊಡೋಕ್ಕಾಗ್ತಾ ಇಲ್ಲ. ಬದಲಾಗಿ ಎಲ್ಲವನ್ನ ಕಿತ್ತು ತಿನ್ನೋರಾಗಿದ್ದಾರೆ. ಇಂಥ ಸೇವಕರುಗಳನ್ನು ಕೂಡ ಇವತ್ತು ನಾವು ಭೂಮಿ ಮೇಲೆ ಬಹಳ ನೋಡಬಹುದು. ಆದರೆ ಬಹಳ ಶಿಕ್ಷೆಗೆ ಅವರು ಈಗಾಗಲೇ ಒಳಪಟ್ಟಿದ್ದಾರೆ, ಪಡುತ್ತಲೇ ಇದ್ದಾರೆ. ಮುಂದೆಯೂ ಕೂಡ ಅಂಥವರಿಗೆ ಬಹಳ ಶಿಕ್ಷೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಅನೇಕ ಕಡೆ ನೋಡುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇಂಥವರನ್ನು ಕೂಡ ಚೆನ್ನಾಗಿ ಗಮನಿಸಿ ಇಂಥವರಿಂದಲೂ ಇವತ್ತು ನೀವು ಹೊರಬರಬೇಕಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶದ ಭಾಗವನ್ನು ನನ್ನ ಸಹೋದರ ಸಹೋದರಿಯರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿದಂಥ ಸಹೋದರ ಸಹೋದರಿಯರು ಎಚ್ಚರಗೊಂಡು ಇತರರಿಗೂ ಇದರ ಬಗ್ಗೆ ತಿಳಿಸುತ್ತಾ ನಿಮ್ಮ ಪರವಾಗಿ ಸಾಕ್ಷಿ ಕೊಡುತ್ತಾ ಜೀವಿಸುವ ಹಾಗೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಅವರು ಒಂದು ವೇಳೆ ಸುಳ್ಳು ಬೋಧಕರು ಪ್ರವಾದಿಗಳಂದರೆ ಬೆಂಕಿಯೊಳಗೆ ಸಿಕ್ಕಿ ಹಾಕಿಕೊಂಡಿರುವುದಾದರೆ ಅವರನ್ನು ಕೂಡ ಹೊರಬರುವಂತೆ ನೀವು ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.